ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ವರ್ಣ ಪ್ರಕ್ರಿಯಾ ಸಂಧಿ 4ನೇ ಪದ್ಯ. ದೈಹಿಕ ದೈಶಿಕ ಕಾಲಿಕ ತ್ರಯ ಗಹನ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗೆ. ಬೃಹತಿ ನಾಮಕ ಭಾರತೇಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ್ ಭಗವಂತ ಗರ್ಪಿಸು ಪರಮ ಭಕುತಿಯಲ್ಲಿ. ಹಿಂದಿನದರಲ್ಲಿ ಏನು ಹೇಳಿದ್ರು? ಪರಮಾತ್ಮ ತಾನು 13 ರೂಪದಿಂದ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಭೂ ನೀರು ಅಗ್ನಿಯಲ್ಲಿ ಇದ್ದು ಆ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿದ್ದು ನಿರವಧಿಕ ಮಹಿಮ ಅನಂತ ಅಪಾರ ಮಹಿಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಸಕಲ ವಿಷಯ ನಿಧನ ನಾಮಕ ಸಂಕರ್ಷಣಾಮಯನು ನೀನು ಮಾಡಿದ ಕರ್ಮ ಅವನಿಗೆ ಅರ್ಪಿಸು. ಅದನ್ನು ಪರಮಾತ್ಮ ತಾನು ಸ್ವೀಕರಿಸಿ ನಿನಗೆ ಅದರ ಫಲವನ್ನು ಕೊಡ್ತಾನೆ ಅಂತ ಹೇಳಿದ್ರು. ಈಗ ಏನು ಹೇಳ್ತಾ ಇದ್ದಾರೆ? ಕರ್ಮಗಳಲ್ಲೂ ದೈಹಿಕ ಕರ್ಮ ಬೇರೆ. ದೈಹಿಕ ಅಂದರೆ ದೇಹ ಸಂಬಂಧ ಕರ್ಮಗಳು, ಉಪನಯನ ಇತ್ಯಾದಿಗಳು, ತೀರ್ಥಯಾತ್ರಾದಿಗಳು, ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಮಾಡುವುದು, ಜಪ ಮಾಡುವುದು, ಇವೆಲ್ಲ ದೈಹಿಕ ಕರ್ಮ ಅಂತ ಅನ್ಸ್ಕೊಳ್ಳೋದು. ದೈಶಿಕ ಅಂತಂದರೆ ದೇಶವನ್ನು ಅನುಸರಿಸಿದ ಕರ್ಮ. ಆಯಾ ದೇಶದಲ್ಲಿ ಬೇರೆ ಬೇರೆ ಕರ್ಮಗಳಿವೆ. ಈಗ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತೀರ, ಅಲ್ಲಿ ಬೇರೆ ಆ ದೇಶದ ಆಚರಣೆಗಳು ಬೇರೆ ಇರುತ್ತೆ. ಅವುಗಳ ತೀರ್ಥ ಶ್ರಾದ್ದ ಇತ್ಯಾದಿಗಳು ಆ ದೇಶದ ಆಚಾರಗಳನ್ನ ಮಾಡೋದು. ಕಾಲಿಕ ಕಾಲವನ್ನು ಅನುಸರಿಸಿದ ಕರ್ಮಗಳು, ಚಾತುರ್ಮಾಸಾದಿ ವ್ರತಗಳು, ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಗ್ರಹಣ, ಪರ್ವಕಾಲಗತ ಕರ್ಮಗಳು ಅಂದರೆ ಆಯಾ ಕಾಲದಲ್ಲಿ ಮಾಡುವಂತಹ ಕರ್ಮಗಳು. ಕರ್ಮಗಳುಂಟು ಗಹನ ಅಂತ ಹೇಳ್ತಾ ಇದ್ದಾರೆ. ಗಹನ ಅಂದರೆ ಅತ್ಯಂತ ಕೊನೆಗಾಣದ ಅನಂತ ಕರ್ಮಗಳಿವೆ. ಕರ್ಮಗಳನ್ನು ಮಾಡು. ವಿಹಿತ ಕರ್ಮ ಅರಿತು ಅಂತ ಇದ್ದಾರೆ. ಶಬ್ದದ ಕಡೆ ಲಕ್ಷ್ಯ ಕೊಡಿ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಅರಿತು. ಅರಿತು ಅಂದರೆ ಗುರುಗಳ ಹತ್ರ ಹೋಗು, ಜ್ಞಾನಿಗಳ ಹತ್ರ ಹೋಗು, ಅವರಿಗೆ ಕೇಳು. ನಿನಗೆ ಎಷ್ಟಾಗತ್ತೆ ಏನು, ನಿನ್ನ ದೈಹಿಕ ಇದೆಲ್ಲ ನೋಡಿಕೊಂಡು, ನಿನ್ನ ಅನುಕೂಲತೆಗಳು ನೋಡಿಕೊಂಡು ಅವ್ರು ಹೇಳ್ತಾರೆ ಇಷ್ಟಿಷ್ಟು ಕರ್ಮಗಳನ್ನ ಮಾಡು ಅಂತ. ಅಷ್ಟನ್ನು ಭಕ್ತಿಯಿಂದ ಮಾಡು. ಅವ್ರು ಹೇಳಂಗೆ ಹೇಳ್ತಿರ್ತಾರೆ, ನಾ ಮಾಡ್ದಂಗೆ ಮಾಡ್ತೀನಿ, ಇದು ಮಾತ್ರ ಮಾಡಬೇಡಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅರಿತು ಹೋಗು, ಗುರುಗಳ ಹತ್ರ ಹೋಗಿ ಕೇಳು ಅವರಿಗೆ. ಯಾಕೆಂದರೆ ಗಹನ ಅಂತ್ಯಗಾಣದ ಅನಂತ ಪ್ರಕಾರ ಅನೇಕ ಪ್ರಕಾರದ ಕರ್ಮಗಳಿವೆ. ಅವ್ರು ಹೇಳ್ತಾರೆ, ನೋಡಪ್ಪ ನಿನ್ನ ಅನುಕೂಲತೆ ಎಲ್ಲ ನೋಡಿಕೊಂಡು, ನಿನ್ನ ನೋಡಿಕೊಂಡು, ನಿನ್ನ ದೈಹಿಕ ಶಕ್ತಿಯನ್ನು ನೋಡಿಕೊಂಡು ಇಷ್ಟಿಷ್ಟು ಮಾಡು. ಅಷ್ಟು ಮಾಡಿದಾಗ ನಿನಗೆ ಪುಣ್ಯ ಬಂದೇ ಬರುತ್ತೆ. ಅದಕ್ಕೆ ಅರಿತು ಅಂತ ಹೇಳ್ತಾ ಇದ್ದಾರೆ. ತಿಳ್ಕೊಂಡು ಮೊದಲು ಮಾಡು. ಸುಮ್ಮನೆ ಬ್ಲೈಂಡಾಗಿ ಮಾಡಲಿಕ್ಕೆ ಹೋಗಬೇಡ. ತಿಳ್ಕೊ, ಈಗ ಯಾಕೆ ಇದನ್ನು ಮಾಡಂತ ಹೇಳಿದ್ದಾರೆ, ಇದು ಯಾಕೆ ಹೀಗೆ ಹೇಳಿದ್ದಾರೆ. ನಿಷ್ಕಾಮಕನು ನೀನಾಗಿ ಅಂತ ಹೇಳ್ತಾ ಇದ್ದಾರೆ. ನಿಷ್ಕಾಮನೆಯಿಂದ ಫಲದ ಆಶೆಯನ್ನು ಇಟ್ಕೋಬೇಡ. ನಾನು ಇಷ್ಟು ಮಾಡಿದ್ದೀನಿ, ಇಷ್ಟು ಫಲ ಅಂತ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳ್ದ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅರ್ಜುನ, ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ. ನಿನ್ನ ವರ್ಣ ಆಶ್ರಮ ಧರ್ಮವನ್ನು ತಿಳ್ಕೊ, ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಮಾಡು. ನಿಷ್ಕಾಮಕನಾಗಿ ಕರ್ಮ ಮಾಡುವಾಗ ಫಲದ ಆಶೆ ನನಗೆ ಬಿಡು. ಕರ್ಮದಲ್ಲಷ್ಟೇ ನಿನಗೆ ಅಧಿಕಾರದ. ಫಲ ಅದು ಕರ್ಮದಲ್ಲೇ ನಿನಗೆ ಅಧಿಕಾರ, ಫಲ ತಾದೂರ. ಫಲ ನನ್ನ ಕೈಯಲ್ಲಿದೆ ಹೇಳ್ತಾ ಇದ್ದಾನೆ ಪರಮಾತ್ಮ.
ಆದರೆ ಒಂದು ನೆನ್ಪಿಟ್ಕೊಳ್ರಿ, ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಕರ್ಮದ ಫಲ ವ್ಯತ್ಯಾಸ ಎಂದೂ ಪರಮಾತ್ಮ ಮಾಡೋದಿಲ್ಲ. ಪಾರ್ಶಿಯಾಲಿಟಿ ಎಂದೂ ಪರಮಾತ್ಮ ಮಾಡೋದಿಲ್ಲ. ಇವನು ನನಗೆ ಬೇಕು, ಇವನು ಎಂಥ ಕರ್ಮ ಮಾಡಿದ್ರು ಇವನಿಗೆ ಒಳ್ಳೇದು ಕೊಡೋಣ, ಇವನು ನನಗೆ ಬೇಡ, ಎಷ್ಟು ಒಳ್ಳೆ ಕರ್ಮ ಮಾಡಿದ್ರು ಕೆಟ್ಟು, ಈ ರೀತಿ ಪರಮಾತ್ಮ ಸರ್ವಥಾ ಎಂದೂ ಯಾವ ಕಾಲಕ್ಕೂ ಮಾಡೋದಿಲ್ಲ. ಅವರವರು ಮಾಡಿದ ಕರ್ಮದ ಫಲವನ್ನು ಅವರಿಗೇ ಉಣಿಸ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ತಿಳ್ಕೊ, ಸರಿಯಾಗಿ ತಿಳ್ಕೊಂಡು ಮಾಡು ಪರಮಾತ್ಮನ. ನಿಷ್ಕಾಮಕನು ನಿಷ್ಕಾಮನೆಯಿಂದ ಪರಮಾತ್ಮ ನನ್ನಲ್ಲಿ ನಿಂತು ನೀನೇ ಮಾಡಿಸ್ತಾ ಇದೆಯಾ, ಅನುಗ್ರಹ ಬೇಡು, ಆ ಅನುಗ್ರಹದಲ್ಲಿ ಸರ್ವವೂ ಇದೆ. ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ತಿಳಿದು ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂಥವನು, ಯಾವುದೇ ಕರ್ಮ ಮಾಡಬೇಕಾದ್ರೆ ಭಾರತೀಶ, ಇದನ್ನು ನೆನ್ಪಿಟ್ಕೊಡ್ರಿ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಆಮೇಲೆ ಪರಮಾತ್ಮನಿಗೆ ಇಲ್ಲಿ ಬೃಹತಿ ಅಂತ ಹೇಳಿದ್ರು. ಯಾಕೆ ಅಂದರೆ ಬೃಹತಿ ಅಂತ ಪರಮಾತ್ಮನಿಗೆ ಹೆಸರು. ಅನಂತ ಮಹಿಮೆಯುಳ್ಳವನಾಗಿದ್ದಾನೆ, ಅದರಿಂದ ಅನಂತ ಮಹಿಮೆ ಉಳ್ಳವನಾಗಿದ್ದಾನೆ. ಆ ಬೃಹತಿ ನಾಮಕನನ್ನು ತಿಳಿದುಕೊಂಡು, ಮತ್ತು ಬೃಹತಿ ಅಂತಂದರೆ ಗಾಯತ್ರಿ 24 ಅಕ್ಷರದಿದೆ, ಬೃಹತಿ 36 ಅಕ್ಷರ, ದೊಡ್ಡದು ಅಕ್ಷರ. ಅದಕ್ಕೋಸ್ಕರ ಅದಕ್ಕೆ ಬೃಹತಿ ಅಂತ ಹೇಳಿ. 36 ಅಕ್ಷರಗಳಿಂದ ಕೂಡಿದಂತಹ ಮಂತ್ರಗಳು. ಅಂತಹ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೋ. ನೆನೆದು ಮನಸ್ಸಿನಲ್ಲಿ ಪ್ರತಿ ಕ್ಷಣಕ್ಕೆ ಅವನ ನೆನಪಿರಬೇಕು. ಅಹರ ಅಂದರೆ ಹಗಲು ರಾತ್ರಿ ನೀನು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಪರಮ ಭಕ್ತಿಯಲ್ಲಿ ಭಗವಂತಗರ್ಪಿಸು. ನೋಡ್ರಿ, ಪರಮ ಭಕ್ತಿಯಿಂದ, ಯಾಕಪ್ಪ ಇದು ಬಂತು, ಯಾಕಪ್ಪ ನಾ ಇದಾಗಿ ಹುಟ್ಟಿದೆ, ಯಾಕಪ್ಪ ನಾ ಹಂಗೆ ಹುಟ್ಟಿದೆ, ಇದೆಲ್ಲ ಬೇಡ. ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆಲ್ಲಿ ಹುಟ್ಟಿಸ್ಬೇಕು ಅಲ್ಲಿ ಹುಟ್ಟಿಸಿದ್ದಾನೆ, ಮಾಡ್ತಾ ಇದ್ದಾನೆ. ಮೊದಲೇ ಹೇಳಿದ್ದೇನೆ, ಮನುಷ್ಯ ಜನ್ಮ ಬಂದಿದೆ, ಅನಂತ ಪುಣ್ಯ ಏನೋ ಮಾಡಿದ್ದೇವೆ, ಮನುಷ್ಯ ಜನ್ಮ ಬಂದಿದೆ. ಅದರಲ್ಲಿ ಬ್ರಾಹ್ಮಣ ಜನ್ಮ, ಅದರಲ್ಲಿ ಮಾಧ್ವರಾಗಿ ಹುಟ್ಟಿದ್ದೇವೆ. ಅದರಲ್ಲಿ ಆಗೊಮ್ಮೆ ಈಗೊಮ್ಮೆ ಪರಮಾತ್ಮನ ನಾಮ ಕಿವಿಗೆ ಬೀಳ್ತಾ ಇದೆ, ಬಾಯಿಗೆ ಬರ್ತಾ ಇದೆ. ಪುಣ್ಯವನ್ನೇ ಮಾಡಿದ್ದೇವೆ ಅಷ್ಟೇ ಹೇಳಿ ಕೂತ್ರಲ್ಲ. ಅನಾದಿ ಕರ್ಮ, ಅನಾದಿ ಯೋಗ್ಯತಾ ಇದ್ದರೆ ಏನಾಗೋದಿಲ್ಲ, ಪ್ರಯತ್ನ ಒಂದು ಬೇಕು. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಪ್ರಯತ್ನ ಮಾಡಲಿಕ್ಕೇ ಬೇಕು. ಮಹಾಪ್ರಯತ್ನ ಮಾಡುವಂತ ಇದ್ದಾರೆ. ಮಹಾಪ್ರಯತ್ನ ಮಾಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ. ಯಾವನು ಮಹಾಪ್ರಯತ್ನ ಮಾಡೋದಿಲ್ಲ ಅವನಿಗೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಾಪ್ರಯತ್ನ ಮಾಡು. ಯಾಕೆಂದರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗೇ ಇಲ್ಲ, ಆರಾಮ್ಸೆ ಮಾಡಿಬಿಡ್ತೀವಿ ಕೆಟ್ಟ ಕೆಲಸ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮೊದಲಿಂದ ಶುರು ಮಾಡಬೇಕಲ್ಲಪ್ಪ ಅನ್ಕೋತ. ಆದ್ದರಿಂದ ಹೇಳ್ತಾರೆ, ಮಹಾಪ್ರಯತ್ನ ಮಾಡಿ ಕೆಲಸ ಮಾಡು, ಪರಮಾತ್ಮನ ಸರಿಯಾಗಿ ತಿಳಿದುಕೊಂಡು ಮಾಡು. ಪ್ರತಿ ಕ್ಷಣಕ್ಕೆ ಆ ಮಹಾಮಹಿಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ನೆನೆಸಿ ಅವನಿಗೆ ಅರ್ಪಿಸು. ನಿನ್ನಿಂದ ನಿನಗೆ ನೀನೇ ಮಾಡಿಸಿದ್ದಿ ಪರಮಾತ್ಮ, ನೀನೆಲ್ಲಪ್ಪ, ನನ್ನಂಥ ಸಾಮಾನ್ಯ ಕೈಯಿಂದ ಮಾಡಿಸಿಕೊಂಡು ನನಗೆ ಅನುಗ್ರಹ ಮಾಡ್ತಾ ಇದ್ದಿ ಪರಮಾತ್ಮ ಅಂತ ಹೇಳ್ರಿ ಅವನಿಗೆ. ಆದ್ದರಿಂದ ಇದನ್ನು ತಿಳಿದುಕೊಂಡು ಮಾಡು, ಪರಮ ಭಕ್ತಿಯಿಂದ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕರ್ಮಗಳು ಎಷ್ಟಿವೆ ಅಂತಂದರೆ ನಾನು ಹೇಳ್ತಾ ಹೋದರೆ ನೀವು ಗಾಬರಿ ಆಗ್ತೀರಿ. ಆದರೆ ವಿಷಯ ತಿಳ್ಕೊಂಡಿರಬೇಕು. ನಿತ್ಯ ಕರ್ಮ ನೋಡ್ರಿ, ಆಯಾ ಕಾಲಕ್ಕೆ ಏನೇನು ನಿತ್ಯ ಕರ್ಮಗಳಿವೆ ಅದನ್ನು ಸಂಧ್ಯಾ ವಂದನೆ, ಗುರುಮಂತ್ರ ಇತ್ಯಾದಿಗಳು. ನೈಮಿತ್ತಿಕ ಕರ್ಮ ಆಯಾ ಕಾಲದಲ್ಲಿ ಮಾಡುವಂಥದ್ದು. ಕಾಮ್ಯ ಕರ್ಮ ಇಷ್ಟಪಟ್ಟು ಆ ವ್ರತ ಈ ವ್ರತ ಅಂತ ಮಾಡ್ತೀವಿ, ಅದು ಸಬೀಜ ಕರ್ಮ. ನಾನು ಮಾಡುವ ಪ್ರತಿಯೊಂದು ಕರ್ಮ ಪುಣ್ಯನೋ ಪಾಪ ಬೀಜ ಸಹಿತವಾಗೇ ಇದೆ. ಕೆಲಸ ಮಾಡುವ ಪೂರ್ವದಲ್ಲೇ ಅದು ಶುರು ಆಗತ್ತೆ. ನಿರ್ಬೀಜ ಕರ್ಮ,
ಪರಮಾತ್ಮನ ಅನುಗ್ರಹ ಆಗಲಿ ಅಂದಾಗ ಅದು ನಿರ್ಬೀಜ ಕರ್ಮ ಆಗುತ್ತೆ. ಪುಣ್ಯ ಬೀಜ ಪಾಪಕರ್ಮ, ಪಾಪ ಬೀಜ ಪುಣ್ಯಕರ್ಮ, ಜ್ಞಾತ ನಿರ್ಬೀಜ ಪುಣ್ಯಕರ್ಮ, ಅಜ್ಞಾತ ನಿರ್ಬೀಜ ಪಾಪಕರ್ಮ. ನೋಡ್ರಿ ಎಷ್ಟಿದೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಇವಂತೂ ತಿಳ್ಕೊಳ್ರಿ. ಸಂಚಿತ, ನಾವು ಅನಂತ ಜನ್ಮದಲ್ಲಿ ಅನಂತ ಕರ್ಮಗಳು ಮಾಡಿಬಿಟ್ಟಿದ್ದೇವೆ. ಅದು ಇಷ್ಟು ರಾಶಿ ಇದೆ ಅಂದರೆ ಆ ರಾಶಿ ಒಳಗೆ ನಾವು ಮುಳುಗೆ ಹೋಗಿದ್ದೇವೆ, ಕಾಣಿಸೋದೇ ಇಲ್ಲ. ಆದರೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನೋಡ್ರಿ ಅಷ್ಟರಲ್ಲಿ 60 ತೆಗೆದು ಬಿಡ್ತಾನಂತೆ. ಇದಕ್ಕಾಗಂಗಿಲ್ಲ ಬಾ ಅಂತ. ಇನ್ನು 40ಯಲ್ಲೂ 20 ಹಾಗೆ ಇಟ್ಟಿದ್ದಾನೆ. 20 ಮಾತ್ರ ಅದನ್ನು ಪ್ರಾರಬ್ಧ ಅಂತ ಹೇಳ್ತಾ ಇದ್ದಾರೆ. 20 ಮಾತ್ರ ಅದು ಪ್ರಾರಬ್ಧ ಅಂದರೆ ಫಲ ಕೊಡಲಿಕ್ಕೆ ಶುರುವಾದ ಕರ್ಮಗಳು. ಇವೇನು ಅನಂತ ಕರ್ಮ ಸಂಚಿತ ಮಾಡಿದರೆ, ಸಂಗ್ರಹ ಮಾಡಿದ್ದೇವೆ, ಅದು ಸಂಚಿತ ಕರ್ಮ. ಪ್ರಾರಬ್ಧ ಅಂದರೆ ಪರಮಾತ್ಮ 60 ತೆಗೆದು ಆ 40ಯಲ್ಲೂ 20 ಇಟ್ಟು 20 ಮಾತ್ರ ಕೊಟ್ಟು ಕಳಿಸಿದ್ದಾರೆ. ಆ 20 ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ. ಪ್ರಾರಬ್ಧ ಅಂದರೆ ಫಲ ಕೊಡಲಿಕ್ಕೆ ಶುರು ಮಾಡಿರುವಂತಹ ಕರ್ಮ. ಆಗಾಮಿ ಈಗ ನಾವು ಅನೇಕ ಕರ್ಮಗಳು ಮಾಡ್ತಾ ಇದ್ದೇವೆ ದಿನಗಳು. ಪ್ರಾರಬ್ಧ ಕರ್ಮಗಳನ್ನೇ ಮಾಡುತ್ತಾ ಆಗಾಮಿ ಕರ್ಮಗಳು ಅಂತಂದರೆ ಅನೇಕ ಕರ್ಮಗಳು ಮಾಡಿ ಪಾಪನೋ ಪುಣ್ಯನೋ ಗಳಿಸ್ಕೊತಾ ಇದ್ವಿ. ದೈಹಿಕ ಕರ್ಮ, ಆಯಾ ದೇಶಕ್ಕನುಸಾರವಾಗಿ ಕರ್ಮಗಳು ಬೇರೆ ಇವೆ. ದೈಹಿಕ ಕರ್ಮ, ಕಾಲಕ್ಕೆ ಕರ್ಮ, ಸ್ವಾಭಾವಿಕ ಕರ್ಮ, ಇಷ್ಟೆಲ್ಲ ಕರ್ಮಗಳು ಹೇಳಿದ್ದಾರೆ. ಇದನ್ನು ತಿಳಿದುಕೊಂಡು ಪರಮಭಕ್ತಿಯಿಂದ ಮಾಡು. ಆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ. ನಾನು ಅದಕ್ಕೆ ಹೇಳ್ತಿಲ್ಲ, ಅನಂತ ಜನ್ಮದ ಕರ್ಮ ಇರಬೇಕು. ಅದಕ್ಕೆ ಪರಮಾತ್ಮ ಹರಿಕಥಾಂಸಾರವನ್ನು ಹೇಳಿಸ್ತಾ ಇದ್ದಾನೆ, ನಿಮಗೆ ಕೇಳಿಸ್ತಾ ಇದ್ದಾನೆ. ದಿನದ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಪರಮಾತ್ಮನಿಗೆ ಕೊಡ್ತಾ ಇದ್ದೇವೆ. ಅದು ಅವನಿಂದಲೇ, ಅವನೇ ಅನುಗ್ರಹ ಮಾಡಬೇಕಾಗಿದೆ. ಪರಮಾತ್ಮ ಹಾಗೆ ಸ್ಪೂನ್ ಫೀಡರ್ ಅಲ್ಲ. ಪರಮಾತ್ಮ ಕರ್ಮಗಳನ್ನು ಮಾಡಿಸಿಯೇ ಫಲವನ್ನು ಕೊಡ್ತಾನೆ. ನಮ್ಮಿಂದ ಕರ್ಮಗಳನ್ನು ಮಾಡಿಸಿ ನಮಗೆ ಫಲ ಕೊಡ್ತಾ ಇದ್ದಾನೆ. ಅವನಿಗೆ ಅನಂತ ನಮಸ್ಕಾರ ಮಾಡಿದ್ರೂ ಕಡಿಮೆ. ಅದಕ್ಕೆ ಹೇಳ್ತಾರೆ, ಭಗವಂತಗರ್ಪಿಸು ಅವನ ಮಹಿತ ರೂಪಗಳನ್ನು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಬೃಹತಿ ನಾಮಕನಾಗಿರುವಂತಹ ಆ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೂ, ಹಗಲು ರಾತ್ರಿ ಪ್ರತಿ ಕ್ಷಣಕ್ಕೂ ಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಮಾಡಿದ ಕರ್ಮವನ್ನು ಪ್ರತಿ ಕ್ಷಣಕ್ಕೆ ಅರ್ಪಿಸ್ತಾ ಇರು. ಯಾಕಾರು ಹುಟ್ಟಿದ್ನಪ್ಪ, ಯಾಕಾರು ಈ ಕರ್ಮ ಮಾಡಬೇಕಲ್ಲಪ್ಪ, ನಾ ಅದಾಗಬೇಕಾಗಿತ್ತು ಇದಾಗಬೇಕಿತ್ತು, ಇಲ್ಲ. ನಾವು ಅಂದ್ಕೊಂಡಿರ್ತೀವಿ ದೂರದ ಬೆಟ್ಟ ನುಣ್ಣಗೆ ಅಂತ ಕನ್ನಡದಲ್ಲೊಂದು ಗಾದೆ ಇದೆ. ನಾವೇನು ಅನ್ಕೋತೀವಿ, ಅವರು ಭಾಳ ಸುಖವಾಗಿದ್ದಾರೆ, ಅವರಿಗೇನೂ ಇಲ್ಲ, ನನಗೆ ಭಾಳ ಕರ್ಮಗಳಿವೆ ಅಂತ. ಏನೇನು ಎಲ್ಲರೂ ಕರ್ಮಗಳು ಇಟ್ಟೇ ಕಳಿಸಿದ. ನಮಗೆ ಹಾಗೆ ಅನಿಸ್ತಾ ಇದೆ, ದೂರದ ಬೆಟ್ಟ ನುಣ್ಣಿಗೆ ಅಂತ. ಹತ್ರ ಹೋಗಿ ನೋಡ್ರಿ, ಅವನು ಹೊರಟೇ ಇದೆ. ಆದ್ದರಿಂದ ಅವೆಲ್ಲ ಯೋಚಿಸ್ಕೋಬೇಡ್ರಿ. ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಯಾವ ದೇಶದಲ್ಲಿದ್ದೀರಿ, ಕಾಲಕ್ಕನುಸಾರವಾಗಿ ಆಯಾ ಕರ್ಮಗಳನ್ನು ತಿಳಿದುಕೊಂಡು ಮೊದಲು ನಿಷ್ಕಾಮಕರಾಗಿ ಫಲದ ಬಯಕೆ ಇಲ್ಲದೆ ಮಾಡಿದ ಮೇಲೆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ನೀನು ಸರಿಯಾಗಿ ಮಾಡಷ್ಟೇ. ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಪ್ರತಿ ಕ್ಷಣಕ್ಕೆ ಅವನು ನೆನೆಸ್ಕೊಳ್ತಾ ಕರ್ಮಗಳನ್ನು ಮಾಡು. ಭಕ್ತಿಯಿಂದ ಆ ಪರಮಾತ್ಮನಿಗೆ ಅರ್ಪಿಸು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರನೇ ಪರಮಾತ್ಮ ನಮಗೆ ಹುಟ್ಟಿಸಿದ್ದಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರನೇ ಪರಮಾತ್ಮ ನಮ್ಮಿಂದ ಹೇಳಿಸೋದು ಕೇಳಿಸೋದು ಎಲ್ಲ ಮಾಡ್ತಾ ಇದ್ದಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರನೇ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಮಾಡಿ ಭಕ್ತಿಯಿಂದ ಅನುಗ್ರಹ ಮಾಡಿಯೇ ಮಾಡ್ತಾನೆ. 3 ವಿಧ ಕರ್ಮಗಳೊಳಗೆ ಕಂಸಾರಿ ಭಾರ್ಗವ ಹಯವದನ ಸಂಪ್ರೇರಕನು ತಾನಾಗಿ ನವರೂಪಂಗಳನ್ನು ಧರಿಸೇ
ಸೂರಿಮಾನಮದಾನವರಳು ವಿಕಾರ ಶೂನ್ಯನು ಮಾಡಿ ಮಾಡಿಸಿ ಸಾರಭೋಕ್ತನು ಸ್ವೀಕರಿಸಿ ಕೊಡು ತಿಪ್ಪ ಜೇವರಿಗೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತದೆ. 3 ವಿಧ ಕರ್ಮಗಳಲ್ಲಿ ದೈಹಿಕ, ದೈಶಿಕ, ಕಾಲಿಕ ಅಥವಾ ನಿತ್ಯ, ನೈಮಿತ್ತಿಕ, ಕಾಮ್ಯ ಈ ಕರ್ಮಗಳಲ್ಲಿ ಕಂಸನನ್ನು ಹೊಡೆದಿರುವಂತಹ ಶ್ರೀಕೃಷ್ಣ, ಭಾರ್ಗವ ಅಂದರೆ ಪರಶುರಾಮ, ಹಯಗ್ರೀವ ದೇವರು ಹಯಗ್ರೀವ ದೇವರು ಸಂಪ್ರೇರಕನು ತಾನೇ ಪ್ರೇರಣೆ ಮಾಡುತ್ತಾ ಅವರವರ ಕರ್ಮಕ್ಕನುಸಾರವಾಗಿ, ಅವರ ಯೋಗ್ಯತೆಗನುಸಾರವಾಗಿ, ಅವರ ಪ್ರಯತ್ನಕ್ಕನುಸಾರವಾಗಿ ಆ ರೀತಿ ಪ್ರೇರಣೆಯನ್ನು ಮಾಡುತ್ತಾ ಪ್ರೇರಕಾಮನೇ ಆಗಿದ್ದಾನೆ. ಪ್ರೇರಣೆ ಮಾಡುತ್ತಾ ತಾನಾಗಿ ಅಂತಂದರೆ ಸ್ವತಂತ್ರನಾಗಿ ತಾನಾಗಿ ಬಂದಾಗ, ನಾನು ಕರ್ಮ ಮಾಡ್ತಾ ಇರುವಾಗ ಅವರೇನಂತಾರೇನೋ ಇವರೇನಂತಾರೇನೋ, ಅವರಿಗೋಸ್ಕರ ಮಾಡಬೇಕು ಇವರಿಗೋಸ್ಕರ ಮಾಡಬೇಕು ಏನೇನೋ ಇಟ್ಕೊಂಡಿರ್ತೀವಿ. ಇಲ್ಲ, ಪರಮಾತ್ಮ ಯಾರಿಗೂ ಅಂಜೋದಿಲ್ಲ. ಅವರವರ ಕರ್ಮದ ಫಲವನ್ನು ಅವರಿಗೇ ಉಣಿಸ್ತಾನೆ. ನವರೂಪಗಳನ್ನು ಧರಿಸಿ 9 ರೂಪಗಳನ್ನು ಪರಮಾತ್ಮ ಧರಿಸಿ ಸೂರ್ಯ ಅಂದರೆ ದೇವತೆಗಳಲ್ಲೇ, ಮಾನವರಲ್ಲೇ, ದೈತ್ಯರಲ್ಲೇ ಇದ್ದು ವಿಕಾರ ಶೂನ್ಯನು ಮಾಡಿ ಮಾಡಿಸಿ. ಶಬ್ದದ ಕಳ್ಳಕ್ಷ್ಕೊಳ್ರಿ. ಪರಮಾತ್ಮ ಪಾರ್ಶಿಯಾಲಿಟಿ ಎಂದೂ ಮಾಡೋದಿಲ್ಲ. ಅವರವರ ಕರ್ಮಕ್ಕನುಸಾರವಾಗಿ ವಿಕಾರ ಶೂನ್ಯ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಬಿಂಬನಾಗಿ ದೇವತೆಗಳಲ್ಲಿ ನಿಂತು ಪುಣ್ಯಕರ್ಮಗಳನ್ನು ಮಾಡಿಸುವವನೂ ಅವನೇ, ಮಾನವರಲ್ಲಿ ನಿಂತುಕೊಂಡು ಮಿಶ್ರವಾದ ಕರ್ಮಗಳನ್ನು ಮಾಡಿಸುವವನೂ ಅವನೇ, ದಾನವರಲ್ಲಿ ನಿಂತುಕೊಂಡು ಕೆಟ್ಟ ಕರ್ಮಗಳನ್ನು ಮಾಡಿಸುವವನು ಅವನೇ. ಬಿಂಬನಾಗಿ ಮಾಡಿ ಅವರಿಂದ ಮಾಡಿಸಿ ಸಾರಭೋಕ್ತನು. ನೋಡಿರಿ, ಈ ಶಬ್ದ ಕಳ್ಳಕ್ಕೆ ಕೊಡಿ. ಪರಮಾತ್ಮ ಸಾರಭೋಕ್ತ. ಪರಮಾತ್ಮ ನಾವು ಕೊಟ್ಟ ಕರ್ಮದ ಫಲವನ್ನು ಏನು ಮಾಡ್ತಾನೆ ಅಂತಂದರೆ, ಆ ಕರ್ಮದ ಫಲ ನನಗೆ ಉಣಿಸ್ತಾನೆ. ತಾನು ನಿಂತು ಮಾಡ್ತಾ ಇದ್ದಾನೆ. ಸಾರವನ್ನು ಮಾತ್ರ ಭೋಕ್ತ ಮಾಡುವನು. ತನ್ನದೇ ಬೇರೆ ಇದೆ ಫಲ, ಅದನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಮಾಡಿಸಿ ಸಾರಭೋಕ್ತನಾಗಿರುವಂತಹ ಬಿಂಬನಾಗಿರುವಂತಹ ಸ್ವೀಕರಿಸಿ ಅದನ್ನು ಬಿಂಬನಾಗಿ ತಾನು ಸ್ವೀಕಾರ ಮಾಡಿ ಅದರ ಫಲವನ್ನು ಜೀವರಿಗೆ ಪರಮಾತ್ಮ ಕೊಡ್ತಾ ಇದ್ದಾನೆ. ಶಾಂಡಿಲ್ಯ ತತ್ವದಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣುರ್ವಾಯುಂ ಪುರಸ್ಕೃತ್ಯ ಸರ್ವೇಶ್ವೇತೇಷು ಸಂಚರನ್ ಕರೋತಿ ಕಾರಯತ್ವದ್ವಾ ಯತ್ಯದ್ವಾ ಜಗತ್ಕಾರ್ಯಮಂದ್ರಿತಃ. ನೋಡ್ರಿ, ವಾಯುದೇವರ ಅಂತರ್ಗತನಾಗಿ ಪರಮಾತ್ಮ, ವಾಯುದೇವರಿಂದ ಪೂಜಿತನಾಗಿ ಪರಮಾತ್ಮ ಆಯಾ ಜೀವರಲ್ಲಿ ಇದ್ದು ಅವರವರ ಯೋಗ್ಯತಾ ಅನಾದಿ ಕರ್ಮ ಪ್ರಯತ್ನಕ್ಕನುಸಾರ ಕರ್ಮಗಳನ್ನು ಮಾಡಿಸುತ್ತಾ ಆ ಕರ್ಮದ ಫಲವನ್ನು ಅವರಿಗೆ ಕೊಡ್ತಾ ಇದ್ದಾನೆ. ಕಂಸಾರಿ ಶ್ರೀಕೃಷ್ಣ ಅಂದೆ. ಶ್ರೀಕೃಷ್ಣ ಸಾತ್ವಿಕ ಮುಕ್ತಿಯೋಗ್ಯರು ಮಾಡುವ ಕರ್ಮದಲ್ಲಿದ್ದಾನೆ. ಭಾರ್ಗವ ಪರಶುರಾಮ ದೇವರು ರಾಜಸರು ನಿತ್ಯ ಸಂಸಾರಿಗಳು ಮಾಡುವ ಕರ್ಮದಲ್ಲಿದ್ದು ಅವ್ರ ಕೈಯಿಂದ ಮಾಡಿಸ್ತಾ ಇದ್ದಾನೆ. ಹಯಗ್ರೀವ ತಾಮಸ ಜೀವಿರಲಿದ್ದು ತಮೋ ಯೋಗ್ಯರಲ್ಲಿದ್ದು ಅವರಿಂದ ತಮೋ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆ ಫಲವನ್ನು ಕೊಡ್ತಾ ಇದ್ದಾನೆ. ಸಾತ್ವಿಕರಲ್ಲಿ 3 ಭಾಗ: ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ. ಸಾತ್ವಿಕರಲ್ಲಿ ಶ್ರೀಕೃಷ್ಣ ಇದ್ದಾನೆ. ಸಾತ್ವಿಕ ರಾಜಸರಲ್ಲಿ ಪರಶುರಾಮ ದೇವರು, ಸಾತ್ವಿಕ ತಾಮಸರಲ್ಲಿ ಹಯಗ್ರೀವ ದೇವರಿದ್ದಾರೆ. ಹಾಗೆ ರಾಜಸ ಕರ್ಮ ಪರಶುರಾಮ ದೇವರು ಅಂತ ಹೇಳಿದ್ದೇವೆ. ರಾಜಸಲ್ಲೂ 3 ಭಾಗ: ರಾಜಸ ಸಾತ್ವಿಕ, ರಾಜಸ ತಾಮಸ. ರಾಜಸ ಸಾತ್ವಿಕರಲ್ಲಿ ಶ್ರೀಕೃಷ್ಣ, ರಾಜಸರಲ್ಲಿ ಭಾರ್ಗವ ಅಂದರೆ ಪರಶುರಾಮ ದೇವರು, ರಾಜಸ ತಾಮಸರಲ್ಲಿ ಹಯಗ್ರೀವ ದೇವರಿದ್ದಾನೆ. ತಾಮಸ ಕರ್ಮ ಹಯಗ್ರೀವ ದೇವರು ಮಾಡ್ತಾ ಇದ್ದಾರೆ. ತಾಮಸದಲ್ಲಿ ತಾಮಸ ಸಾತ್ವಿಕ, ತಾಮಸ ರಾಜಸ, ತಾಮಸ. ಅಲ್ಲಿಯೂ ಸಹ ಕೃಷ್ಣ, ಪರಶುರಾಮ, ಹಯಗ್ರೀವ ದೇವರಿದ್ದಾರೆ. ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯಕರ್ಮ ಅಂತ 3 ಭಾಗ ಮಾಡಿದ್ದೇವೆ. ನಿತ್ಯ ಕರ್ಮಗಳಲ್ಲಿ ದೇವತೆಗಳು ಇದ್ದು ಹಯಗ್ರೀವ ದೇವರಿದ್ದಾನೆ. ನೈಮಿತ್ಯ ಕರ್ಮ ಮನುಷ್ಯರು, ಅಲ್ಲೇ ಭಾರ್ಗವ ಪರಶುರಾಮ ದೇವರು. ಕಾಮ್ಯಕರ್ಮದಲ್ಲಿ ದೈತ್ಯರು, ಶ್ರೀಕೃಷ್ಣ ಅಲ್ಲಿದ್ದಾನೆ. ಕರ್ಮಕೃತ ಆಗಮ ಕರ್ಮರೂಪ ಕರ್ಮ ಪ್ರೇರಕ. ನೋಡ್ರಿ, ಕರ್ಮ ಅಲ್ಲಿದ್ದಾನೆ. ಕರ್ಮಕೃತ, ಆ ಕರ್ಮದಿಂದ ಬರುವಂತಹ ಫಲ, ಆ ಫಲ ಬಂದ ಮೇಲೆ ಅದು ಕೊಡಬೇಕು.
ಕರ್ಮದಲ್ಲಿ ಆಯಾ ಜೀವಿಗಳಲ್ಲಿದ್ದು ಆಯಾ ಕರ್ಮದಲ್ಲಿದ್ದು ಅವರಿಗೆ ಪ್ರೇರಣೆ ಮಾಡುತ್ತಾ ಪ್ರೇರಕನಾಗಿದ್ದುಕೊಂಡು ಅವರಿಂದ ಆ ಕರ್ಮಗಳನ್ನು ಮಾಡಿಸಿ ಆ ಕರ್ಮದ ಫಲವನ್ನು ಅವರಿಗೆ ಉಣಿಸ್ತಾ ಇದ್ದಾನೆ. ಇದು ನೆನ್ಪಿಟ್ಕೊಡ್ರಿ, ಫಲ ವ್ಯತ್ಯಾಸ ಸರ್ವಥಾ ಎಂದೂ ಮಾಡೋದಿಲ್ಲ, ಪಾರ್ಶಿಯಾಲಿಟಿ ಪರಮಾತ್ಮ ಮಾಡೋದಿಲ್ಲ. ದೇವತೆಗಳು ಅವರು ಯಾವಾರು ದೈಹಿಕ ಕಾಲಿಕ ಸಾತ್ವಿಕವಾಗೇ ಮಾಡ್ತಾ ಇದ್ದಾರೆ. ಮನುಷ್ಯರು ರಜೋಜೀವರು 3 ವಿಧ ಕರ್ಮ, ಇವರು ರಜಾ ಮಾಡ್ತಾ ಇದ್ದಾರೆ, ತಮೋಗುಣರು. ಈ ರೀತಿಯಾಗಿ 3 ಜನರಲ್ಲಿ 3 ರೂಪದಿಂದ ಇದ್ದು ಪರಮಾತ್ಮ 9 ರೂಪದಿಂದ ಪ್ರೇರಣೆ ಮಾಡಿ ವಿಕಾರ ಶೂನ್ಯ ಅವರವರ ಕರ್ಮ ಅವರಿಂದ ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾನೆ. ಕರ್ಮದಲ್ಲೇ ನೀನ ಗತಿಕಾರ ಫಲ ತಾದೂರ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮೊದಲೇ ಹೇಳಿಬಿಟ್ಟಿದ್ದಾನೆ, ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ ಅರ್ಜುನ. ನಿನ್ನ ವರ್ಣ ಆಶ್ರಮ ಅನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ನೀನು ಮಾಡುತ್ತಾ ಹೋಗು. ಅದು ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ ಅದು ಪರಮಾತ್ಮನಿಗೆ ಅರ್ಪಿಸು. ಫಲ ನಿನ್ನ ಕೈಯಲ್ಲ, ಫಲ ನನ್ನ ಕೈಯಲ್ಲಿದೆ. ನಾನು ಫಲವನ್ನು ಕೊಡ್ತೇನೆ. ಅವರ ಫಲವನ್ನು ಅವರು ಮಾಡಿದ ಕರ್ಮದ ಫಲ ಅವರಿಗೆ ಉಣಿಸ್ತೇನೆ. ಸ್ವಲ್ಪ ಲೇಟ್ ಆಯಿತು ಅಂದರೆ ವಿತ್ ಇಂಟ್ರೆಸ್ಟ್ ಬಡ್ಡಿ ಸಹಿತ ಕೊಡ್ತೇನೆ. ಆದ್ದರಿಂದ ಇದನ್ನು ನೆನಪಿಟ್ಕೊಂಡು ಕರ್ಮಗಳನ್ನು ಮಾಡಿ ಕರ್ಮಗಳನ್ನು ಬಿಡಬೇಡಿ. ಅನಳ ಪಕ್ವವಗೈಸಿದನ್ನವ ಅನಲನೊಳು ಹೋಮಿಸುವ ತೆರೆದಂತ ನಿಮಿಷೇಷನು ಮಾಡಿಸಿದ ಕೆಳಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದನು ದಿನದಿ ಕೊಡು ಶಂಕಿಸದೆ ವೃಜನಾರ್ದನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಅನಳ ಅಗ್ನಿಯಲ್ಲಿ ಪಕ್ವ ಮಾಡಿರ್ತೇವೆ, ಅನ್ನವನ್ನು ತಯಾರು ಮಾಡಿರ್ತೇವೆ. ಒಲೆ ಹೊತ್ತಿಸಿ ಒಲೆಯಲ್ಲಿ ಅನ್ನವನ್ನು ತಯಾರು ಮಾಡಿ ಅದನ್ನು ಮತ್ತೆ ವೈಶ್ವದೇವ ಇತ್ಯಾದಿ ಮಾಡುತ್ತಾ ಆ ಅಗ್ನಿಯಲ್ಲೇ ಹಾಕ್ತೇವೆ. ಅವನೇ ಪಕ್ವ ಮಾಡಿದ ಅನ್ನವನ್ನು ಅವನಿಗೆ ಹಾಕ್ತಾ ಇದ್ದೇವೆ. ಅದೇ ರೀತಿಯಾಗಿ ಅನಲ ಪಕ್ವವ ಗೈಸಿದ ಅನ್ನವ, ಅಗ್ನಿ ಪಕ್ವವನ್ನು ಮಾಡಿದಂತಹ ಅನ್ನವನ್ನು ಅಗ್ನಿಯೊಳು ಹೋಮಿಸುವ ತೆರೆದಂತೆ ಅಗ್ನಿಯಲ್ಲಿ ಹೋಮ ಮಾಡುವಂತೆ ವೈಶ್ವದೇವ ಇತ್ಯಾದಿ ಹೋಮ ಮಾಡುವಂತೆ ಅನಿಮಿಷೇಷನು, ಅನಿಮಿಷರು ದೇವತೆಗಳು, ಅವರಿಗೆ ರೆಪ್ಪೆಗಳಿಲ್ಲ, ಯಾವಾಗಲೂ ಎಚ್ಚರದಿಂದಿರ್ತಾರೆ. ಆದ್ದರಿಂದ ಅನಿಮಿಷರು ಅಂತ ಅನ್ಸ್ಕೋತಾರೆ. ಅನಿಮಿಷೇಷನು ಆ ದೇವತೆಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮಾಡಿ ಬಿಂಬನಾಗಿ ತಾನು ಆಯಾ ಜೀವಿಗಳ ಅನಾದಿ ಕರ್ಮ ಯೋಗ್ಯತೆ ಪ್ರಯತ್ನಕ್ಕನುಸಾರವಾಗಿ ಅವರಿಂದ ಮಾಡಿಸಿ ಅಖಿಳ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಮನದಿಂದ ಮಾಡುವಂತಹ ಕರ್ಮಗಳು, ವಚನದಿಂದ ನೋಡ್ರಿ, ವಚನದಿಂದ ಕಾಯ ಈ ಶರೀರದಿಂದ ಮಾಡುವಂಥ 3 ಕರ್ಮಗಳನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ. ಆದ್ದರಿಂದ ಸುಮ್ಮನೆ ಕೂತಾಗ ಮನಸ್ಸು ಎಲ್ಲೆಲ್ಲೋ ಏನೇನೋ ಯೋಚಿಸ್ತಾ ಇರ್ತೇವೆ. ಬೇಡ, ಮನಸ್ಸಿನಲ್ಲಿಯೂ ಆ ಪರಮಾತ್ಮನನ್ನೇ ಯೋಚಿಸಿ. ವಚನ, ಬಾಯಿಂದ ಮಾತನಾಡುವಾಗ ಪ್ರತಿಯೊಂದು ಶಬ್ದವು ಪರಮಾತ್ಮನ ಬಗ್ಗೆ ಹೇಳ್ತಾ ಇರಬೇಕು. ಅನವಶ್ಯಕ ಮಾತಾಡಬೇಡ್ರಿ. ಪರಮಾತ್ಮ ನಾಲಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಆ ಕಪ್ಪೆ ಒಟಗುಟ್ಟಿನಂತೆ ವಟ ಏನೋ ಹಾಳರಟೆ ಹೊಡಿತಾ ಇರ್ತೇವೆ. ಆ ನಾಲಿಗೆ ಕೊಟ್ಟಿದ್ದು ಪರಮಾತ್ಮ ನಮಗೆ ಪರಮಾತ್ಮನ ಮಹಿಮೆಯನ್ನು ಹೇಳುವುದಕ್ಕೆ, ಪರಮಾತ್ಮನ ಸ್ತೋತ್ರ ಮಾಡುವುದಕ್ಕೆ. ಕಾಯದಿಂದ ಶರೀರ ಸಿಕ್ಕಿದೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಇದ್ದಾರೆ. ಮನುಷ್ಯ ಜನ್ಮ ಅನೇಕ ಜನ್ಮದ ಪುಣ್ಯದಿಂದ ಬರುತ್ತೆ. 84 ಲಕ್ಷ ಯೋನಿ ದಾಟಿ ಬಂದೆ ಅಂತ ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, 84 ಲಕ್ಷ ಥರದ ಜೀವರಾಶಿಗಳು ಇವೆ. ಅದು ಅನುಭವಿಸಿದ ಮೇಲೆ ಈ ಮನುಷ್ಯ ಜನ್ಮ ಬಂದಿದೆ. ಅದು ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ, ಇದೇ ಮುಂದೆ ಮನುಷ್ಯ ಜನ್ಮ ಬರುತ್ತೆ ಅಂತೇನು ಗ್ಯಾರಂಟಿ ಇಲ್ಲ. ಹಾಗೆ ಯಾವಾಗಲೂ ಇರ್ತೇನೆ ಅನ್ನೋದು ಇಲ್ಲ, ಸ್ಥಿರವಲ್ಲ. ಆದ್ದರಿಂದ ಮನುಷ್ಯ ಜನ್ಮ ಬಂದಾಗ, ಗಾಳಿ ಬಂದಾಗ ಎಷ್ಟು ಸಾಧ್ಯ ಇದೆ ಅಷ್ಟು ಮುಂದೆ ಹೋಗ್ರಿ. ಮನುಷ್ಯ ಜನ್ಮ ಬಂದಿದೆ, ಅನಂತ ಪುಣ್ಯದಿಂದ ತಿಳ್ಕೊಳ್ರಿ ಮೊದಲು ಏನು ಮಾಡಬೇಕು ಅಂತ. ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು
ಮಾಡಿರಿ. ಮನಸ್ಸಿನಲ್ಲಿಯೂ ಅವನೇ ಇರಬೇಕು, ಮಾತಿನಲ್ಲಿಯೂ ಅವನೇ ಇರಬೇಕು, ಕಾರ್ಯದಲ್ಲಿಯೂ ಅವನೇ ಇರಬೇಕು. ಅವನನ್ನು ತಿಳಿದು ಅಂತ ಹೇಳ್ತಾ ಇದ್ದಾರೆ. ತಿಳ್ಕೊಂಡು ಮಾಡು, ಬ್ಲೈಂಡಾಗಿ ಹಾಗೆ ಮಾಡಬೇಡ. ಇದನ್ನು ಮಾಡು ಅಂತ ಹೇಳಿದ್ದಾರೆ. ಯಾಕೆ, ಏನು, ಎಂತ ಕೇಳ್ರಿ. ಹೇಗೆ ಮಾಡಬೇಕು, ಎಷ್ಟು ಅನುದಿನದಿ ಮಾಡು, ಅನುದಿನದಿ ಕೊಡು, ಶಂಕಿಸದೆ ವ್ರಜನಾರ್ದನ ನೋಡ್ರಿ, ವ್ರಜನಾರ್ದನ ಪಾಪಗಳನ್ನು ಕಳೆಯುವಂತಹ ಅತ್ಯಂತ ಮಂಗಲಕರನಾಗಿರುವಂತಹ ಆ ಪರಮಾತ್ಮನಿಗೆ ಮನದಿಂದ ಮಾಡಿದಂತಹ, ವಚನಗಳಿಂದ ಮಾಡಿದಂತಹ, ದೇಹದಿಂದ ಮಾಡಿದಂತಹ ಕರ್ಮಗಳನ್ನು ಅವನಿಗೆ ಕೊಡು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದು ನಿನಗೆ ಅರ್ಪಿಸಿದ್ದೇನೆ, ಶ್ರೀಕೃಷ್ಣಾರ್ಪಣಮಸ್ತು ಅಂದರೆ ಅವಾಗ ಸದಾ ಕೈಕೊಂಡು ನೀ ಯಾವಾಗ ಕೊಟ್ಟು ಅದನ್ನು ಸ್ವೀಕಾರ ಮಾಡ್ತಾನೆ. ಸಂತೈಸುವನು, ನಿನ್ನನ್ನು ರಕ್ಷಣೆ ಮಾಡ್ತಾನೆ. ತನ್ನವರ ಅಂತಾರೆ. ಹೀಗೆ ಮಾಡೋರೇ ಅವನವರು. ಪಾರ್ಶಿಯಾಲಿಟಿ ಪರಮಾತ್ಮ ಎಂದು ಈ ರೀತಿಯಾಗಿ ಮಾಡ್ತಾರೆ, ಅವರೇ ಅವನವರು. ನೋಡ್ರಿ, ಅನ್ನದೋಷ ಪರಿಹಾರಾರ್ಥಂ ವೈಶ್ವದೇವಾಖ್ಯ ಹೋಮ. ಅಲ್ಲ, ವೈಶ್ವದೇವ ಮಾಡುವಾಗಲೇ ಹೇಳ್ತಾ ಇದ್ದಾರೆ. ಮಾಡುವಾಗ ಹೆಚ್ಚು ಕಡಿಮೆ ಅದರಲ್ಲಾಗಿರುತ್ತೆ. ಸರಿಯಾಗಿ ವೈಶ್ವದೇವ ಮಾಡಿ, ದೇವರ ನೈವೇದ್ಯ ಮಾಡಿ, ಅದು ಏನು ಹೇಳಿದ್ದಾರೆ, ನಿಷಿದ್ಧವಲ್ಲದ ಪದಾರ್ಥದಿಂದ ಅಡಿಗೆ ಮಾಡಿ ತಿನ್ನಿರಿ, ರೋಗ ಬರೋದೇ ಇಲ್ಲ. ಖಂಡಿತ ಯಾವ ರೋಗವೂ ಬರೋದಿಲ್ಲ. ಆರೋಗ್ಯಕರವಾಗಿರ್ತೀರಿ, ಮಾನಸಿಕವಾಗಿ, ದೈಹಿಕವಾಗಿ. ಭಗವಂತ ಕೊಟ್ಟಂತಹ ವಸ್ತುಗಳನ್ನು ಪರಮಾತ್ಮನಿಗೆ ಕೊಡ್ತಾ ಇದ್ದೆ, ಅವನೇ ಕೊಟ್ಟಿದ್ದಾನೆ ಎಲ್ಲ. ಶಂಕಿಸದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಂಶಯ ಪಡದೆ, ನಾನು ಸೂತ್ರದ ಗೊಂಬೆ, ಪರಮಾತ್ಮ ನಾನು ನಿನ್ನ ಅಧೀನ, ನೀನೇ ಸ್ವತಂತ್ರ ಕರ್ತ, ನಾನು ನಿನ್ನ ಅಧೀನ ಕರ್ತ. ಪ್ರತಿನಿತ್ಯ ನಾ ಏನು ದೇಹದಿಂದ, ಮಾತಿನಿಂದ, ಮಾನಸಿಕ, ಇದಕ್ಕೆ ತ್ರಿಕರಣ ಅಂತ ಕರೀತಾ ಇದ್ದಾರೆ. ಈ ತ್ರಿಕರಣಗಳಿಂದ ಮಾಡಿದಂತಹ ಕ್ರಿಯೆಗಳನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಪರಮಾತ್ಮ, ಅನುಗ್ರಹ ಮಾಡು, ಸ್ವೀಕರಿಸಿ. ಅರ್ಪಿಸಿದಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ಏನು ಅಲ್ಪ ಸ್ವಲ್ಪ ದೋಷಗಳು ನಮಗೆ ತಿಳಿಯದೆ ಅಜ್ಞಾನ ಇದರಿಂದ ಬಂದಿದೆ, ಅದನ್ನು ಪರಮಾತ್ಮ ದೂರ ಮಾಡಿ, ಅದೇನು ಸ್ವಲ್ಪ ಒಳ್ಳೆಯದಿದೆ ಅದನ್ನು ಅನಂತಪಟ್ಟು ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ಇಲ್ಲದೇ ಇದ್ದರೆ ಪಾಪಕರ್ಮಗಳನ್ನೇ ಮಾಡ್ತಾ ಇದ್ದರೆ ಅದೇ ಪಾಪಕರ್ಮಗಳನ್ನು ಅನಂತ ಫಲಕ್ಕೆ ವಾಪಸ್ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹೇಳಿದ್ರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಪರಮಾತ್ಮನೇ ಈ ಶರೀರವನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ, ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಉದಯ ಕಾಲದಿಂದ ಹಿಡಿದು, ಎದ್ದಾಗಿನಿಂದ ಹಿಡಿದು ಮಲಗುವವರೆಗೂ, ಎದ್ದಾಕ್ಷಣ ಹೇಳ್ತೇವೆ, ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ. ನೋಡ್ರಿ, ಪ್ರಾತಃ ಕಾಲಾಧಿಕ ಕರ್ಮ ನಿತ್ಯ ನೈಮಿತ್ತಿಕ ತಥಾ ಕೇಶವಾರಾಧನಾರ್ಥಾಯ, ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡ್ತೇನೆ. ನಿನ್ನ ಆಜ್ಞೆಯಿಂದ. ನಾನು ಸ್ವತಂತ್ರ ಅಲ್ಲಪ್ಪ, ನಾನು ಅಸ್ವತಂತ್ರ, ನಿನ್ನ ಕೈಗೊಂಬೆ, ಸೂತ್ರದ ಗೊಂಬೆ ನಾನು, ನೀನು ಸೂತ್ರಧಾರ. ಈ ರೀತಿಯಾಗಿ ಹೇಳೇ ಮಾಡಬೇಕು ಬೆಳಗ್ಗೆ ಎದ್ದಾಕ್ಷಣ. ಜೀವಕೃತ ಸಮಸ್ತ ಕರ್ಮಗಳನ್ನು ಅವನೇ ಕರ್ಮಪತಿಯಾಗಿ ಮಾಡಿಸ್ತಾ ಇದ್ದಾನೆ. ನಾನು ಅವನ ಕೈಗೊಂಬೆ, ನಾನು ಮಾಡ್ತಾ ಇದ್ದೇನೆ. ಸರ್ವಕರ್ಮ ಸಮರ್ಪಣೆ ಪರಮಾತ್ಮ ನಿನಗೆ ಅರ್ಪಿಸ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ರಾತ್ರಿ ಮಲಗುವಾಗ, ಬೆಳಗಿನಿಂದ ಹಿಡಿದು ಇಲ್ಲಿಯವರೆಗೂ ಏನೇನು ಕರ್ಮಗಳನ್ನು ನೀನು ಮಾಡಿಸಿದ್ದಿ ಪರಮಾತ್ಮ, ಅದು ನಿನ್ನ ಅನುಗ್ರಹದಿಂದ ಮಾಡಿದ್ದೇನೆ, ಅದು ನಿನಗೆ ಅರ್ಪಿಸ್ತೇನೆ ಅಂತ ರಾತ್ರಿ ಇದು ಮಾಡಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಅರ್ಪಿಸುವಾಗ ಎಷ್ಟು ತಪ್ಪು ಮಾಡಿದ್ದೇನೆ, ಎಷ್ಟು ಸರಿ ಮಾಡಿದ್ದೇನೆ. ಇಲ್ಲಿ ನಮ್ಮನ್ನು ನಾವೇ ಇದು ಮಾಡ್ಕೊಳ್ಬೇಕು. ನಾವೇನೋ ಮಾಡ್ತಾ ಹೋಗಿದ್ದೇವೆ, ರಾತ್ರಿ ನೆನೆಸ್ಕೊಡ್ರೆ ಆವಾಗ ಗೊತ್ತಾಗುತ್ತೆ ಇದು ತಪ್ಪು.
ಇದು ಸರಿ, ಇದನ್ನು ನಾನು ಮಾಡಬಾರ್ದು ನಾಳಿನ ದಿವಸ. ನಮಗೆ ಯಾವುದರ ಕಡೆಗೂ ಲಕ್ಷ್ಯ ಇಲ್ಲ ನೋಡಿ. ಮನಸ್ಸಿಗೆ ಬಂದದ್ದು ಮಾಡ್ತೇವೆ, ಮತ್ತು ನಾವೇ ಗ್ರೇಟ್ ಅಂತ ಬೇರೆ ಅಹಂಕಾರ ಬೇರೆ ತುಂಬಿದೆ. ನನ್ನಷ್ಟು ಮಾಡೋರಿಲ್ಲ, ನನ್ನಷ್ಟು ಹೇಳೋರಿಲ್ಲ, ನನ್ನಷ್ಟು ಕೇಳೋರಿಲ್ಲ, ನನ್ನಷ್ಟು ಹಂಗಿಲ್ಲ, ನನ್ನಷ್ಟು ಹಿಂಗಿಲ್ಲ. ಆ ದೇವ್ರು ನಗ್ತಾನಂತೆ. ಆವಾಗ ಸಿಕ್ಕೋ ಒಂದಿಷ್ಟು ಮಾರ್ಕ್ಸು ಹೋಗಿ 0 ಸಿಕ್ಕತ್ತೆ. ನಾನು ನನ್ನದು ಇದು ಬಿಡ್ರಿ, ಅಹಂಕಾರ ಮಮಕಾರಗಳನ್ನು. ಪರಮಾತ್ಮ ನಿನ್ನ ಅನುಗ್ರಹದಿಂದ ಮಾಡ್ತಾ ಇದ್ದೇನೆ, ಇದು ನಿನಗೆ ಸಮರ್ಪಿತ. ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ, ಆವಾಗ ಅಹಂಕಾರ ಬರೋದಿಲ್ಲ. ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸು. ಪರಮಾತ್ಮ ವೃಜನಾರ್ದನ, ನಮ್ಮ ಪಾಪಗಳನ್ನು ಕಳೆಯುವಂತಹ ಪರಮಾತ್ಮ ತೆಗೆದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ವಿಭಾಗವ ಮಾಡಿ ಶತವಿಧ, ಅದರೊಳಗೊಂದನ್ನು 100 ಭಾಗವ ಮಾಡಲೆಂತಿಹದೋ. ವಿಧಿಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೇವರೊಳಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಮಾಣು. ಜೀವ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಂದ ಹಿಡಿದುಕೊಂಡು ತೃಣಜೀವಿಯವರೆಗೂ ಒಳಗೇನು ಆ ಸ್ವರೂಪ ಶರೀರ ಇದೆ, ಅದು ಎಲ್ಲರದು ಅಷ್ಟೇ. ಕುದುರೆ ಬಾಲದ ಒಂದು ಕೂದಲನ್ನು ತೆಗೆದುಕೊಂಡು ಅದನ್ನು ಮೊದಲು ಶತವಿಧ 100 ಭಾಗ ಮಾಡಿರಿ. ಅದರಲ್ಲಿ ಮತ್ತೆ 1 ಭಾಗ ತಗೋರಿ, 100 ಭಾಗ ಮಾಡಿದ್ರಿ. ಅದನ್ನು ಮತ್ತೆ 100 ಭಾಗ ಮಾಡಿರಿ. ಅದರಲ್ಲಿ 1 ಭಾಗ ಎಷ್ಟಿದೆ ಅಷ್ಟೇ ಇದೆ ಈ ಜೀವ ಅಣು. ಎಲ್ಲ ಹೇಳ್ತಾರೆ. ವಿಧಿಭವಾದಿ ಸಮಸ್ತ ದೇವತೆಗಳು, ಮನುಷ್ಯರು, ತೃಣಾಂತ ಸರ್ವರು ಇಷ್ಟೇ. ಜೀವ ಪರಮಾಣು. ಜೀವ ಯಾವಾಗಲೂ ಪರಮಾಣು ರೂಪದಿಂದ ಇದೆ. ಅದರ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಆ ಜೀವ ಅಣು ಜೀವದ ಮೇಲೆ ಸ್ವರೂಪದ ಮೇಲೆ ಲಿಂಗ ಶರೀರ ಇದೆ, ಅದರ ಮೇಲೆ ಅನಿರುದ್ಧ ಶರೀರ, ಅದರ ಮೇಲೆ ಈ ಸ್ಥೂಲ ಶರೀರ ನಮಗೆ ಕೊಟ್ಟು ನಮ್ಮಿಂದ ಕರ್ಮಗಳನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನುವುದನ್ನು ನಾಳಿನ ದಿವಸ ಅದನ್ನು ವಿವರವಾಗಿ ತಿಳ್ಕೊಳ್ಳೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.